ಸಿಂಧನೂರು ನಗರದ ಕಾರುಣ್ಯನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ, ತಾಲೂಕಾ ಕುಷ್ಟಗಿ, ಜಿಲ್ಲಾ ಕೊಪ್ಪಳ ಕಲಾ ಬಳಗದಿಂದ ಜರುಗಿದ ಕಾರ್ಯಕ್ರಮದಲ್ಲಿ ಕಾರುಣ್ಯ ಆಶ್ರಮದ ಮಾರ್ಗದರ್ಶಕರಾದ ಮಾಳಪ್ಪ ಮಾಡಗೇರಿ ಅವರು ಮಾತನಾಡಿದರು. ರಿಪೋರ್ಟರ್ ಭೀಮಸೇನ ರಾವ್ ಕುಲಕರ್ಣಿ. ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಮತ್ತು ಜಿಎಂ ನ್ಯೂಸ್ ಕುಷ್ಟಗಿ. ಓಂ ಶ್ರೀ ಗುರುವೇ ನಮಃ. ಈಗ ತಾನೇ ಕನಕದಾಸರ ಕಾವ್ಯವನ್ನು ವಾಚನ ಮಾಡಿರ್ತಕ್ಕಂಥ ತಲ್ಲಣ ಸದಿರು ಕಂಡೆ ತಾಳ್ಮನವೇ ಎಲ್ಲರನ್ನು ಸಲೀಪನು ಇದಕ್ಕೆ ಸಂಶಯ ಬೇಡ. ತಲ್ಲಣ ಅಂಜಿಕೆ ಏಕೆ ಬೇಕು? ನಾವು ಈ ಪ್ರಕೃತಿಯ ಮಕ್ಕಳಾಗಿ ಪ್ರಕೃತಿಯಲ್ಲೇ ಇದ್ದು ಇನ್ನೊಬ್ಬರ ಅಂಜಿಕೆ, ಇನ್ನೊಬ್ಬರ ಭಯ, ಇನ್ನೊಬ್ಬರಿಗೆ ಅಂಗಿನ ಭಯ ಏಕೆ ಅನ್ನೋದು ತಲ್ಲಣ ಸದಿರು ಕಂಡಿಯ ತಾಳ್ಮನವೇ. ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ನೀರೆರೆದವರ್ಯಾರು? ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ನೀರೆರೆದವರ್ಯಾರು? ಮನುಷ್ಯರಾಗಿದ್ದೇವೆ. ಅಡವಿಯಲ್ಲಿ ಹುಟ್ಟಿದ ಆ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವನ್ನಿತ್ತವರ್ಯಾರು? ಅಡವಿಯಲ್ಲಿ ಹುಟ್ಟಿದ ಆ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವನ್ನಿತ್ತವರ್ಯಾರು? ನವಿಲಿಗೆ ಚಿತ್ರ ಬರೆದವರ್ಯಾರು? ಗಿಳಿಗೆ ಹಸಿರು ಬರೆದವರ್ಯಾರು? ಗುಲಗುಂಜಿಗೆ ಕಪ್ಪಿತ್ತವರ್ಯಾರು? ಮನುಷ್ಯರಾಗಿ ನಮಗೆ ಯಾಕೆ ಅಂಜಿಕೆ ಭಯ? ನಾವು ಯಾರಿಗೆ ಕೆಟ್ಟದ್ದು ಮಾಡಿರೋದಕ್ಕೆ ಭಯ ಬರ್ತಾ ಇದೆಯಾ? ಒಳ್ಳೆಯದನ್ನ ಬಯಸಿಲ್ಲ ಅಂತದಕ್ಕೆ ಭಯ ಬರ್ತಾ ಇದೆಯಾ? ಇವರಿಗೆ ಯಾವ ಭಯವಿಲ್ಲ. ಇಲ್ಲಿ ಮುಂದೆ ಕುಂತವರಿಗೆ ಅವ್ರಂಗೆ ನಾನು ಇರ್ಬೇಕಾಗಿತ್ತಲ್ಲ, ಅದೇ ಭಯ ನನಗೆ. ಚಿಂತೆನೇ ಇಲ್ಲ. ಎಲ್ಲರನ್ನು ಸಲೀಪನು ಆದಿಕೇಶವ, ಇದಕ್ಕೆ ಸಂಶಯ ಬೇಡ. ಎಲ್ಲರನ್ನ ಸಲ್ಲಿಸ್ತಕ್ಕಂಥ ಹುಟ್ಟಿಸಿದ ಸ್ವಾಮಿ ತಾವು ಹೊಣೆಗಾರನಾಗಿರಲು ಉಡುವ ಉಣುವ ಚಿಂತೆ ಏಕೆ? ಒಳ್ಳೆಯದನ್ನೇ ಮಾಡು. ನೀ ಯಾವ ರೂಪದಿಂದಲೇ ನಿನಗೆ ಊಟ ಸಿಗುತ್ತೆ, ಒಳ್ಳೆಯದನ್ನೇ ಮಾಡು. ಯಾವ ರೂಪದಿಂದಲೇ ನಿನಗೆ ವಸ್ತ್ರ ಕೊಡ್ತಾರೆ. ಕನಕದಾಸರ ಅದ್ಭುತವಾದ ಕಾವ್ಯ ವಾಚನವನ್ನು ಮಾಡಿರ್ತಕ್ಕಂಥ ನಮ್ಮ ಸರ್ ಅವರಿಗೂ ವಂದನೆಗಳನ್ನು ತಿಳಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಂಭವಿ ಪುಣ್ಯಾಶ್ರಮದ ವೀರೇಶ್ ಯಡಿಯೂರು ಮಠ ತಾತನವರಿಗೂ ವಂದಿಸುತ್ತಾ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಂಕರಲಿಂಗ ಮಠ ಹಿರೇಮನ್ನಾಪುರ ವೇದಮೂರ್ತಿ ಚಂದ್ರಪ್ಪನವರಿಗೂ ನಮ್ಮ ವಂದನೆಗಳನ್ನು ತಿಳಿಸುತ್ತಾ, ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ಉಮಾದೇವಿ ಹಿರೇಮಠ, ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಸರಸ್ವತಿ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್, ಶ್ರೀಮತಿ ಅಮೀನಾ ಎಂ, ಸಂತೋಷ್ ಅಂಗಡಿ, ನನಗೆ ಪರಿಚಿತರಾದವರು ಅವರು. ಆದರೂ ಮರೆತು ಬಿಡ್ತಾ ಇದ್ದೀವಿ ನಾವು ಯಾವಾಗನ್ನ. ಅವರು ನಮಗೆ ಅವರಿಗೆ ಯಾವಾಗಲೂ ವಿಚಾರದಲ್ಲಿ ಸಂಘರ್ಷ ಏರ್ಪಟ್ಟೇ ಪರಿಚಿತರಾದವರು. ನಾವು ಅವರನ್ನು ಯಾವಾಗಲೂ
ಮುಖ ನೋಡಿದಾಗ ನಾವು ಇವರು ಕೂಡ ಮಾತಾಡಿದ್ದೀನಲ್ಲ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ಅವರು ಕೂಡ ನಾನು ವಿಚಾರವಾಗಿ ಸಂಘರ್ಷ ಏರ್ಪಡ್ತಾ ಇರುತ್ತೆ. ಈ ಕೂಡ ಕಾರುಣ್ಯಾಶ್ರಮಕ್ಕೆ ನಾವು ಬಂದಾಗ ಅವರು ಕೂಡ ಸಂಘರ್ಷ ಏರ್ಪಟ್ಟು ಬಿಡುತ್ತೆ ನಿಮಗೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ತಿಳಿಸಕ್ಕೆ ಬಂದಿರತಕ್ಕಂಥ ಅವರಿಗೂ ಧನ್ಯವಾದಗಳು. ನಮ್ಮ ಸರ್ ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಧನ ಸಹಾಯ ಕೂಡ ಭಾಳ ಪ್ರಮುಖ ಪಾತ್ರ ವಹಿಸುತ್ತಾರೆ. ಕಾರ್ಯಕ್ರಮ ಅಂದ ತಕ್ಷಣ ಹಂಗಾಗಿಬಿಡ್ತಾವಂತಲ್ಲ ಅವೆಲ್ಲ. ತನು ಮನ ಧನದ ಸಹಾಯ ಭಾಳ ಬೇಕಾಗುತ್ತೆ. ಒಬ್ಬ ಮನುಷ್ಯ ಬದುಕಬೇಕಾಗಿದ್ದರೆ ಹೆಂಗಾದ್ರೂ ಬದುಕಬಹುದು. ಇಂತಹ ಜನರೊಂದಿಗೆ ಬದುಕಬೇಕಾಗಿದ್ದು ಭಾಳ ಗಟ್ಟಿತನ ಬೇಕಾದಕ್ಕೆ. ನನಗನ್ನಿಸ್ತದೆ ಸ್ವಾಮಿಗಳು ಅನುಕೂಲ ವಾತಾವರಣದಲ್ಲಿ ಇದ್ರೂ ಕೂಡ ಪ್ರತಿಕೂಲ ವಾತಾವರಣವನ್ನು ಅನುಭವಿಸ್ತಾ ಇದ್ದಾರೇನಂತ. ತಾನು ಒಬ್ಬತ ಬದುಕಿದ್ರೆ ಆರಾಮಾಗಿ ಬದುಕಬಹುದಾಗಿತ್ತಾನ ಅವತ್ತ ಸ್ವಾಮಿ. ಈ ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷರಾದಂಥ ಚನ್ನಬಸಯ್ಯ ಸ್ವಾಮಿಯವರು ತಾವು ತಮಗಾಗಿ ಬದುಕಿದ್ರೆ ಚೆಂದಾಗಿ ಬದುಕಬಹುದಾಗಿತ್ತೇನು. ಇಂಥ ಸುಮ್ಮನೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಿಬಿಟ್ಟಿದ್ರೆ ನಿಮ್ಮನ್ನೆಲ್ಲರನ್ನು ಬದುಕಬೇಕಾಗಿತ್ತಂದ್ರೆ ಬಹಳ ಕಷ್ಟದ ಕೆಲಸ ಇದೆ. ಇಂಥವ್ರ ಬದುಕು ಹಿಂಗ ಇರ್ತಾನೆ, ಇದೇ ತರ ಇರ್ತಾನೆ. ಇಂಥ ಪ್ರಗತಿಪರ ಚಿಂತನೆಗಳನ್ನ ಮಾಡಿರ್ತಕ್ಕಂಥವ್ರ ಬದುಕುಗಳು ಹಿಂಗೆ ಇರ್ತಾನೆ.